ಅರಿಶಿನ ಬಳಿದ ಗಲ್ಲದಮ್ಮ ಕೆಂಪು ಕುಂಕುಮದಮ್ಮ ಕಬ್ಬಾಳಮ್ಮ ದುರ್ಗದ ಅಮ್ಮ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವರ್ಜರಾ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನುಷ್ಯ, ಮಾನವ, ತಾಯಿ, ತಂದೆ, ಮಗಳು, ಬಂಧು ಬಳಗ ಎಷ್ಟೊಂದು ವಿಚಿತ್ರ ಆಗುತ್ತಿದೆ ಅಂದರೆ, ಸಂಬಂಧಗಳಿಗೆ ತುಂಬ ಬೆಲೆ ಇತ್ತು ಮುಂಚೆ, ತುಂಬಾ ಬೆಲೆ ಇತ್ತು. ಈಗ ಒಂದೊಂದೇ ನೋಡ್ತಾ ಇದ್ದೀವಿ, ವಿಚಿತ್ರ ಆಗೋಗ್ತಾ ಇದ್ದಾರೆ ಮನುಷ್ಯರು. ಈಗ ಮೊನ್ನೆ ನಡೆದಿರೋಂಥ ಘಟನೆ ತುಂಬ ವೈರಲ್ ಅಂತ ಹೇಳ್ಬೋದು. ಘನಕಾರ್ಯ ಕೆಲಸ ಮಾಡಿದಾಳೆ ಮಗಳು, ತಾಯಿನ ಚಪ್ಪಲಿಯಲ್ಲಿ ಹೊಡೆದು ಕಾಲಲ್ಲಿ ಹೊಡೆದು, ಅಯ್ಯೋ ಪಾಪಿ ಮುಂಡೆ, ತಾಯಿನ ಹೊಡಿತೇನೆ, ನೀನು ಯಾವ ಸೀಮೆ ಹೆಣ್ಣೆ, ತಾಯಿ ನಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ನಮಗೋಸ್ಕರ ಆಕೆ ಊಟ ಮಾಡ್ತಿದ್ದಿದ್ದು, ಆಕೆಗೋಸ್ಕರ ಅಲ್ಲ, ಆಕೆ ಆರೋಗ್ಯಕ್ಕೋಸ್ಕರ ಅಲ್ಲ, ನನ್ನ ಹೊಟ್ಟೆಯಲ್ಲಿರೋ ಮಗು ಚೆನ್ನಾಗಿರಬೇಕು, ಪುಷ್ಟಿಯಾಗಿರಬೇಕು, ಬಲವಾಗಿರಬೇಕು ಅಂತ ಡಾಕ್ಟ್ರುಗಳು ಏನು ಬರ್ಕೊಟ್ರು ಅದನ್ನು ತಿಂದು, ಯಾವ ಸಿರಪ್ ಬರ್ಕೊಟ್ರು, ಯಾವ ಟಾನಿಕ್ಗಳು ಮಾತ್ರೆಗಳು ಕೊಟ್ಟರು ಅದನ್ನು ತಿಂದು, ಯಾರಿಗೋಸ್ಕರ? ತನ್ನ ಹೊಟ್ಟೆಯಲ್ಲಿರೋ ಮಗು ಚೆನ್ನಾಗಿ ಪುಷ್ಟಿಯಾಗಿ ಬಲವಾಗಿ ಭೂಮಿಗೆ ಬರಲಿ, ಹುಟ್ಟಲಿ ಅಂತ ತಾಯಿ ಹೊಟ್ಟೆಲಿ ಇಟ್ಕೊಂಡು ನಮ್ಮನ್ನು ನಾವು ಮಾಸಗಳು ನರಕ ಅನುಭವಿಸಿ ಸತ್ತು ಹುಟ್ಟಿ ನಮಗೆ ಜನ್ಮ ಕೊಡ್ತಾಳಲ್ಲ ತಾಯಿ, ಅಂಥ ತಾಯಿ ಋಣ 7 ಜನ್ಮ ಆಯ್ತಿದ್ರು ತೀರ್ಸೋಕ್ಕಾಗಲ್ಲೇ ಪಾಪಿಗಳ. ಪ್ರತಿಯೊಬ್ಬರಿಗೂ ಹೇಳ್ತಿರೋದು ಇದು, ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಳಿಗೂ ಅಷ್ಟೇ. ಆದರೆ ತಾಯಿಗಳಿಗೆ ಪ್ರಾಣ ಹೋಗಂಗೆ ಹೊಡಿಯೋದು, ಹಿಂಸೆ ಕೊಡೋದು ನಿಮ್ಗೆ ಒಳ್ಳೇದಾಗತ್ತಾ? ನಿಮಗೇನು ಬಂದಿದೆ ಬರಬಾರ್ದು. ನೀವು ಒಂದು ಮಕ್ಕಳ ತಾಯಿ ಆಗಲ್ವಾ? ನೀವು ಮಕ್ಕಳ ತಂದೆ ಆಗಲ್ವಾ? ತಾಯಿ ಬೆಲೆ ನಿಮ್ಗೆ ಯಾವಾಗ ಗೊತ್ತಾಗೋದು?